ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇನ್ನೊಂದು ದಿನದ ವ್ಲಾಗ್ಗೆ ನಿಮಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬೆಳಗ್ಗೆನೇ ಮನೆ ಕೆಲಸ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬೆಳಗ್ಗೆ ಬಸವನಗುಡಿ ಎಲ್ಲಿರೋ ಲಕ್ಷ್ಮೀ ಅಯ್ಯಗ್ರೀವ ಟೆಂಪಲ್ಗೆ ಹೋಗಬೇಕಂತ ಅಂದ್ಕೊಂಡಿದ್ವಿ. ಹಾಗಾಗಿ ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟಿದ್ವಿ. ನಾನು, ನನ್ನ ಅಕ್ಕನ ಮಗ, ನನ್ನ ಚಿಕ್ಕ ಮಗ 4 ಜನ ಹೋದ್ವಿ. ಅಲ್ಲಿ ಲಕ್ಷ್ಮೀ ಅಯ್ಯಗ್ರೀವಂಗೆ ಜೇನುತುಪ್ಪ ಅದು ಅಭಿಷೇಕಕ್ಕೆ ಕೊಟ್ಬಿಟ್ಟು ಮತ್ತು ಅಲ್ಲಿ ಜೇನುತುಪ್ಪ ಕೊಡ್ತಾರೆ. ಸೊ ಅದನ್ನು ತೊಗೊಂಡು ಬಂದು ಮಕ್ಕಳಿಗೆ ನಾಲ್ಗೆಗೆ ಹಾಕೋದು ಒಳ್ಳೆಯದು. ಎಕ್ಸಾಮ್ ಇರೋ ಟೈಮಲ್ಲಿ ತುಂಬ ಒಳ್ಳೆಯದಂತ. ವಿದ್ಯಾಭ್ಯಾಸಕ್ಕೋಸ್ಕರನೇ ಆ ದೇವ್ರನ್ನ ಆರಾಧಿಸೋದು ಹಂಗಂತ ದೊಡ್ಡವರು ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಅದನ್ನು ಮಾಡ್ತೀನಿ. ಲಾಸ್ಟ್ ಟೈಮ್ ನನ್ನ ದೊಡ್ಡೊಂದು ಎಕ್ಸಾಮ್ ಇರೋ ಟೈಮಲ್ಲಿ ಹೋಗಿದ್ದೆ. ಈ ಸಲ ಇವನಿಗೆ SLC ಟೈಮಲ್ಲಿ ಹೊರಟಿದ್ದೆ ಅಲ್ಲಿಗೆ. ಅಲ್ಲಿ ಬೆಳಗ್ಗೆ 6 ಗಂಟೆಗೆ ಮನೇನ ಬಿಟ್ಟಿದ್ವಿ. ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿದ್ವಿ. ನಮ್ಮ ಮನೆಯವ್ರಿಗೆ ಕೆಲಸ ಇತ್ತು. ಸೊ ಹಾಗಾಗಿ ಅವ್ರು ಬರಲಿಲ್ಲ, ನಾವೇ ಕ್ಯಾಬಲ್ಲಿ ಹೋದ್ವಿ. ಅಲ್ಲೇ ಗೋವರ್ಧನ ಕ್ಷೇತ್ರ ಇದೆ, ಕೃಷ್ಣನ ಟೆಂಪಲ್ಲು ತುಂಬ ಚೆನ್ನಾಗಿದೆ. ಎಲ್ಲರೂ ವಿಸಿಟ್ ಮಾಡಬೇಕಾಗಿರೋಂಥ ಪ್ಲೇಸ್ ಅದು. ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿದೆ. ಒಳಗಡೆ ಆ ಗುಹೆ ಒಳಗೆ ಹೋಗ್ತಾಯಿದ್ದೀವಿ ದೇವ್ರನ್ನ ನೋಡೋಕ್ಕೆ ಅನ್ನೋ ಥರ ಫೀಲ್ ಆಗುತ್ತೆ. ನಾನು ಲಾಸ್ಟ್ ಟೈಮೆಲ್ಲ ಹೋಗಿದ್ದೀನಿ ಒಂದು 2-3 ಸಲ. ಅಕ್ಕನ ಮಗಳು ನೋಡಿರಲಿಲ್ಲ ಫಸ್ಟ್ ಟೈಮ್. ಸೊ ಅವಳು ಏನು ಹಿಂಗಿದೆಯಲ್ಲ ದೇವಸ್ಥಾನ ಡಿಫ್ರೆಂಟಾಗಿದೆ ಅಂದ್ಕೊಂಡು ಹೋಗ್ತಾಯಿದ್ಲು. ಯಾವ ಕಡೆ ಹೋಗೋದು, ಹೆಂಗೆ ಹೋಗೋದಪ್ಪ ಅಂತ. ಅಷ್ಟೆಲ್ಲ ಹಂಗೆ ಹೋಗ್ಬಿಟ್ಟು ಒಳಗಡೆ ಹೋಗಿ ಆ ಕೃಷ್ಣನ ನೋಡಿದಾಗ ಮೈಯೆಲ್ಲ ಜುಮ್ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಖಂಡಿತ ಯಾರೆಲ್ಲ ನೋಡಿರಲ್ಲ ಅಲ್ಲಿ ಖಂಡಿತ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಖುಷಿ ಕೊಡುತ್ತೆ. ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು, ತುಂಬ ಹೊತ್ತು ಕಾಲ ಕಳೀಬೋದು. ಯಾವುದೇ ಥರ ಇದಿಲ್ಲ, ನೀವಲ್ಲಿ ಜಾಸ್ತಿ ಹೊತ್ತಿರಬಾರ್ದು ಅಂತ ಇಲ್ಲ, ಏನಿಲ್ಲ. ಫೋಟೋಸ್ ವಿಡಿಯೋಸ್ ಮಾಡಬಾರ್ದು ಅಂತಲೂ ಏನೂ ರೂಲ್ಸ್ ಇಲ್ಲ. ಖಂಡಿತ ತಗೊಳ್ಬೋದು. ನಾನು ಅಲ್ಲಿ ಮಕ್ಕಳಂತೂ ಅಲ್ಲಿ ನಿಂತ್ಕೊಂಡು ಫೋಟೋ, ಇಲ್ಲಿ ನಿಂತ್ಕೊಂಡು ಫೋಟೋ, ನೋ ಎಂಟ್ರಿ ಬೋರ್ಡ್ ಇದ್ದರೆ ಅಲ್ಲೂ ಹೋಗ್ಬಿಟ್ಟು ಬಂದುಬಿಡ್ತಿದ್ರು ಏನಿದೆ ಇಲ್ಲಿ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅವರಿಗೆ. ಸೊ ಹಂಗಾಗಿ ಓಡಾಡ್ಕೊಂಡಿದ್ರು. ಅಲ್ಲೇ ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸಲ್ಲಿ ಇದು ಎಲ್ಲ ದೇವಸ್ಥಾನಗಳಿರೋದು. ರಾಯರ ಮಠ ಇದೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಬುಲ್ ಟೆಂಪಲ್ಲು ಮತ್ತು ದೊಡ್ಡ ಗಣಪತಿ ದೇವಸ್ಥಾನ ಎಲ್ಲ ಅಲ್ಲೇ ನಿಯರ್ ಇರೋದು. ಸೊ ನಾನು ಎಲ್ಲನೂ ವಿಸಿಟ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಹಂಗೆ ವಾಕ್ ಮಾಡ್ಕೊಂಡೇ ಹೋಗ್ತಾ ಇದ್ವಿ. ಫ್ರೆಂಡ್ಸ್, ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ನಾವಿಲ್ಲಿ ಈ ಟೆಂಪಲ್ದೆಲ್ಲ ನೋಡಿಕೊಂಡು ವಿಸಿಟ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟು ರಾಯರ ಮಠಕ್ಕೆ ಹೋಗ್ತಾಯಿದ್ವಿ. ಅಲ್ಲಂತೂ ಎಷ್ಟು ಖುಷಿ ಕೊಡ್ತಾಯಿತ್ತಂದರೆ ಬೆಳಗ್ಗೆ ಪೀಸ್ಫುಲ್ಲಾಗಿತ್ತು. ಸ್ವಲ್ಪನೂ ಬೇಜಾರಾಗ್ತಾಯಿಲ್ಲ ಮಕ್ಕಳಿಗೆ. ಈ ಥರ ವಾರದಲ್ಲಿ ಒಂದು ಸಲ ಎಲ್ಲಾದರೂ ಆಚೆ ಕಡೆ ಹೋಗ್ಬಿಟ್ಟು ಬರಬೇಕು, ಆವಾಗ ಖುಷಿ ಅನಿಸುತ್ತೆ. ಅಲ್ಲೇ ಒಳಗಡೆನೇ ಗೋಶಾಲೆನೂ ಸಹ ಇದೆ. ಅಲ್ಲಿಗೆ ನಾವು ಹಸುಗೆ ಹುಲ್ಲು ತಿನ್ನಿಸ್ಬೋದು, ಬಾಳೆ ಎಲೆ ಕೊಡ್ತಾಯಿದ್ರು ತಿನ್ನಿಸಿ ಅಂತ. ಅದೆಲ್ಲ ನೋಡೋದೇ ಒಂದು ಖುಷಿ. ನನಗಂತೂ ಹಸುಗಳು ನೋಡಿ ತುಂಬ ಖುಷಿ ಆಯ್ತಲ್ಲಿ. ನನ್ನ ವಾಯ್ಸ್ ಒಂಥರ ಇದೆ, ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಫೋಟೋಸ್ ತಗೊಳ್ಳೋಕ್ಕಂತೂ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಅಷ್ಟು ನಿಶಬ್ದ, ಅಷ್ಟು ಚೆನ್ನಾಗಿತ್ತು. ಬೆಳಗ್ಗೆನೇ ಆಗಿದ್ದರಿಂದ ಏನೂ ಟ್ರಾಫಿಕ್ ಇರಲಿಲ್ಲ, ವೆಹಿಕಲ್ಸ್ ಇರಲಿಲ್ಲ, ಸೌಂಡು ಅಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ನಮಗೆ. ಬೆಳಗ್ಗೆನೇ ಅಲ್ಲಿ ಹೋಗಿದ್ದು. ಅಲ್ಲಿಂದ ಹಂಗೆ ರಾಯರ ಮಠಕ್ಕೆ ಹೋದ್ವಿ. ರಾಯರ ಮಠಕ್ಕೆ ಹೋಗಿ ಅಲ್ಲೂ ದರ್ಶನ ಮಾಡಿಕೊಂಡು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅದೆಲ್ಲ ನೋಡಿಕೊಂಡು ಮಕ್ಕಳಂತೂ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ನಾವು ಹಿಂಗೆ ಹೋಗೋಕ್ಕೂ ಅವರು ಓಡಿ ಹೋಗೋದು, ಅಲ್ಲದೆಲ್ಲ ನೋಡ್ಕೊಂಡು ಬರೋದು. ನಾನು ಸುಮ್ಮನೆ ವೀಡಿಯೋ ಮಾಡಿಕೊಂಡು ಹೋಗ್ತಾಯಿದ್ದೆ. ಮುಂಚೆನೇ ಇಲ್ಲಿಗೆಲ್ಲ ವಿಸಿಟ್ ಮಾಡಿದ್ದೀನಿ ನಾನು. ಲಾಸ್ಟ್ ಟೈಮ್ ಗುರುಪೌರ್ಣಿಮೆ ಟೈಮಲ್ಲೂ ನಾನು ಈ ರಾಯರ ಮಠಕ್ಕೆ ಹೋಗಿದ್ದೆ.
ಅಕ್ಕನ ಮಗಳು ನನ್ನ ಜೊತೆ ಈ ಥರ ಹೊರಗಡೆ ಬಂದು ತುಂಬ ದಿನಗಳೇ ಆಗಿತ್ತು, ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ನಾನು. ಅವಳು ಪಾಡಿಗೆ ಅವಳು ಅದು ಇದು ಕೆಲಸ ಅಂದ್ಕೊಂಡು ಅದು ಅಂದ್ಕೊಂಡು ಕಾಲೇಜ್ ಅಂದ್ಕೊಂಡು ಇದ್ಬಿಡ್ತಾಯಿದ್ಲು. ಫಸ್ಟ್ ಟೈಮ್ ನನ್ನ ಜೊತೆ ಈ ಥರ ಅವ್ರ ಅಮ್ಮನ ಬಿಟ್ಟು ನನ್ನ ಜೊತೆ ಹಿಂಗೆ ಆಚೆ ಬಂದಿದ್ದು. ನಾವು ನಮ್ಮ ಮನೆಯವರು, ನಾನು ಮತ್ತು ನನ್ನ ಚಿಕ್ಕ ಮಗ, ಅವನು ಅಕ್ಕನ ಮಗನೂ SLC ಎಕ್ಸಾಮ್ ಬರೀತಾ ಇದ್ದಾನಲ್ವ. ಸೊ ನಾವು ಇಷ್ಟು ಜನ ಮಾತ್ರ ಹೋಗೋದು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ನೈಟು. ಆಮೇಲೆ ಬೆಳಗ್ಗೆನೇ ನಮ್ಮ ಮನೆಯವ್ರಿಗೆ ಕೆಲಸ ಹತ್ರ ಹೋಗಲೇಬೇಕಂತ ಫೋನ್ ಬಂತು. ಸರಿ ಇನ್ನೇನು ಮಾಡೋದು ಅಂತ ಅನ್ನುವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋದನ್ನಾಗ ನನ್ನ ದೊಡ್ಡ ಮಗನೂ ಅವ್ನ ಮನೆಯವ್ರ ಜೊತೆಲಿ ಕೆಲಸದ ಮೇಲೆ ಹೋದ. ಹಾಗಾಗಿ ನಾವು 4 ಜನ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಹೊರಟ್ವಿ. ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದರಿಂದ ಬೆಳಗ್ಗೆ ಅಷ್ಟು ಬೇಗ ನಾವು ಬರೋಕ್ಕೆ ಸಾಧ್ಯ ಆಯಿತು. ಇದು ದೊಡ್ಡ ಗಣಪತಿ ಟೆಂಪಲ್ಲು. ಅಭಿಷೇಕ ನೋಡೋದಕ್ಕಂತೂ 2 ಕಣ್ಣು ಸಾಲಲ್ಲ. ಕರೆಕ್ಟಾಗಿ ಅಭಿಷೇಕ ಟೈಮಿಗೆ ಹೋದ್ವಿ ನಾವು ಅಲ್ಲಿಗೆ. ಇಷ್ಟು ಚೆನ್ನಾಗಿ ಕಣ್ಣು ತುಂಬ್ಕೊಂಡ್ವಿ ಅಂದರೆ ಅಷ್ಟು ಚೆನ್ನಾಗಿತ್ತಲ್ಲಿ. ಅಲ್ಲೇ ಪಕ್ಕದಲ್ಲೇ ಬುಲ್ ಟೆಂಪಲ್ ಇರೋದು. ನಾನು ಮುಂಚೆನೇ ಹೋಗಿದ್ದರಿಂದ ನಾನು ಇಲ್ಲೇ ಅಭಿಷೇಕ ನೋಡಿಕೊಂಡು ಕೂತ್ಕೊಳ್ತೀನಿ, ನೀವು ಹೋಗಿ ನೋಡ್ಕೊಂಡು ಬನ್ನಿ ಅಂದೆ. ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗಬೇಕಿತ್ತು, ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿತ್ತು. ಸರಿ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ನೀವು ಹೋಗ್ಬಿಟ್ಟು ಬನ್ನಿ, ನಾನು ಇಲ್ಲೇ ಗಣೇಶನ ದೇವಸ್ಥಾನದಲ್ಲಿ ಕೂತ್ಕೋತೀನಿ ಅಂತ ಸಂಪೂರ್ಣವಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅಲ್ಲಿ ಅವರು ಹೋಗಿ ಬಂದರು. ಅಲ್ಲಿಂದ ಹೊರಗಡೆ ಬಂದುಬಿಟ್ಟು ಅಲ್ಲೇ ಪುಳಿಯೋಗರೆ ಪಾಯಿಂಟ್ ಅಂತಿದೆ. ಸೊ ಪುಳಿಯೋಗರೆ ಫೇಮಸ್ ಅಲ್ಲಿ, ತುಂಬ ಚೆನ್ನಾಗಿದೆ. ಹಾಗಾಗಿ ಅಲ್ಲೇ ಪುಳಿಯೋಗರೆ ತಿಂದುಬಿಟ್ಟು ಮತ್ತೆ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ. ಹಾಗೆ ಅಲ್ಲಿ ಯುಗಾದಿದು ಮೇಳ ಅಂತ ಹೇಳ್ಬಿಟ್ಟು ಏನೇನೋ ಇತ್ತು ಅಲ್ಲಿ. ಸೊ ಅದಕ್ಕೂ ವಿಸಿಟ್ ಮಾಡಿದ್ವಿ. ನಾನು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಅಲ್ಲ ಆಗಷ್ಟೇ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಆದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಗೋಧಿ ದೋಸೆ ಮಾಡಿ ಟೊಮೆಟೊ ಚಟ್ನಿ ಮಾಡಿದೆ ಊಟಕ್ಕೆ. ಫ್ರೆಂಡ್ಸ್, ನನ್ನ ಬ್ಲಾಗ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಬಾಯ್.